Praise the Lord. Greetings to you all in the name of our Lord and Savior Jesus Christ. Today's Bible verse, Song of Solomon chapter 7 verse 13. At our gates all manner of pleasant fruits, new and old, which I have laid up for thee. ಪರಮಗೀತ 7ನೇ ಅಧ್ಯಾಯ 13ನೇ ವಚನ. ನಾನು ನಿನಗಾಗಿ ಇಟ್ಟುಕೊಂಡ ಒಳ್ಳೊಳ್ಳೆಯ ಬಗೆಬಗೆಯ ಹಳೆ ಹೊಸ ಹಣ್ಣುಗಳು ನಮ್ಮ ಬಾಗಿಲುಗಳ ಬಳಿ ಸಿದ್ಧವಾಗಿವೆ. ನಮ್ಮ ದೇವರು ನಮಗಾಗಿ ಒಳ್ಳೆಯ ಹಣ್ಣುಗಳನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಎನ್ನುವ ವಾಕ್ಯವನ್ನು ಇವತ್ತು ತಿಳಿಸುತ್ತಾ ಇದ್ದಾರೆ. ನಮ್ಮ ದೇವರು ಎಲ್ಲವನ್ನ ನೂತನಪಡಿಸುವಂತಹ ದೇವರು. ಫಲ ಕೊಡದೆ ಕಹಿಯಾಗಿ ಬಾಳುತ್ತಾ ಇರುವಂಥವರನ್ನು ಕರ್ತನು ಒಳ್ಳೆ ಫಲವನ್ನಾಗಿ ಕೊಡುವ ಮಕ್ಕಳನ್ನಾಗಿ ಮಾರ್ಪಡಿಸಲಿಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ. ನೀವು ನಿಮ್ಮ ತೋಟದಲ್ಲಿ ಒಂದು ಒಳ್ಳೆಯ ಹಣ್ಣನ್ನು ಕೊಡುವ ಗಿಡವನ್ನು ನೆಟ್ಟಿದ್ದೀರಿ ಅಂದು ಇಟ್ಟುಕೊಳ್ಳಿರಿ. ಆ ಗಿಡವನ್ನು ನೆಡುವಾಗ ನೆಲವನ್ನಾಗಿದ್ದು ಮಣ್ಣನ್ನು ತೆಗೆದು ಗಿಡವನ್ನು ನೆಟ್ಟು ಅದಕ್ಕೆ ಒಳ್ಳೆ ಗೊಬ್ಬರ ನೀರು ಹಾಕಿ ಪರಾಂಬರಿಸುತ್ತೀರಿ. ಕೆಲವು ವರ್ಷಗಳ ನಂತರ ಆ ಗಿಡ ಬೆಳೆದು ಫಲ ಕೊಡಲಿಕ್ಕೆ ಆರಂಭಿಸುತ್ತದೆ. ಆಗ ಮೊದಲನೇದಾಗಿ ಆ ಮರದಲ್ಲಿ ನೀವು ಹಣ್ಣನ್ನು ನೋಡುವಾಗ ಎಷ್ಟು ಸಂತೋಷವಾಗುತ್ತದೆ. ಆ ಹಣ್ಣನ್ನು ತಿನ್ನುವಾಗ ನಿಮಗೆ ಅಧಿಕ ಸಂತೋಷವಾಗುತ್ತದೆ ಅಲ್ಲವಾ? ಅದೇ ರೀತಿಯಲ್ಲಿ ನಮ್ಮ ಕರ್ತನೂ ಕೂಡ ಈ ಲೋಕದಲ್ಲಿ ನಮ್ಮನ್ನು ನೆಟ್ಟಿದ್ದಾರೆ, ಈ ಲೋಕಕ್ಕೆ ನಮ್ಮನ್ನು ಕಳುಹಿಸಿದ್ದಾರೆ, ಈ ಲೋಕದಲ್ಲಿ ಜನ್ಮಾವತಾರವನ್ನು ಎತ್ತಲಿಕ್ಕೆ ಸಹಾಯ ಮಾಡಿದ್ದಾರೆ. ಇಂಥ ದೇವರು ನಮ್ಮಿಂದ ಅಪೇಕ್ಷಿಸುವುದು ಒಳ್ಳೆ ಫಲವನ್ನು ಮಾತ್ರ. ಆದ್ದರಿಂದ ನಾವು ನಮ್ಮ ತಂದೆಯಾದ ದೇವರಿಗೆ ಒಳ್ಳೆಯ ಫಲವನ್ನು ಕೊಡುವಂಥ ಮಕ್ಕಳಾಗಬೇಕು. ಈ ಲೋಕದಲ್ಲಿ ಒಳ್ಳೆಯ ಫಲವನ್ನು ಕೊಡುವಂತಹ ಮಕ್ಕಳಾಗಬೇಕು. ಆಗ ನಮ್ಮನ್ನು ನೋಡಿ ನಮ್ಮ ತಂದೆಯಾದ ದೇವರು ಸಂತೋಷ ಪಡುವಂಥವರಾಗಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಒಂದು ಅಂಜೂರದ ಮರ ಫಲ ಕೊಡದೇ ಇರುವಾಗ ಆ ತೋಟದ ಯಜಮಾನನು ಅದನ್ನು ಕಡಿದು ಹಾಕು ಎಂಬುದಾಗಿ ಹೇಳ್ತಾನೆ. ಆಗ ಆ ತೋಟಗಾರನು ಈ ವರ್ಷವೂ ಇದನ್ನು ಬಿಡು ಅಂತ ಯಜಮಾನನ ಬಳಿ ಬೇಡಿಕೊಳ್ಳುತ್ತಾನೆ. ಆಗ ಆ ಯಜಮಾನನು ಈ ವರ್ಷ ಅದಕ್ಕೆ ಸದಾವಕಾಶವನ್ನು ಕೊಡುತ್ತಾರೆ. ಅವನು ಅದಕ್ಕೆ ಇನ್ನೂ ಹೆಚ್ಚು ನೀರು ಗೊಬ್ಬರ ಹಾಕಿ ಪ್ರೀತಿಯಿಂದ ಅದನ್ನು ನೋಡಿಕೊಂಡಾಗ ಮುಂದೆ ಅದು ಒಳ್ಳೆಯ ಫಲ ಕೊಡುವಂತಹ ಮರವಾಯಿತು. ಅದೇ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು ಕೂಡ ನಮಗಾಗಿ ಈ ವರ್ಷ ಒಳ್ಳೆಯ ಫಲವನ್ನು ಕೊಡುತ್ತಾನೇನೋ, ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಆತನು ಆಶೆಯಿಂದ ನಮಗಾಗಿ ಅಪೇಕ್ಷೆ ಪಡುತ್ತಿರುವಾಗ ನಾವು ಒಳ್ಳೆ ಫಲವನ್ನು ಕೊಡುವಂತಹ ಮಕ್ಕಳಾಗಿರಬೇಕು ಪ್ರಿಯರೇ. ಆ ಅಂಜೂರದ ಮರ, ಯೇಸು ಸ್ವಾಮಿ ದಾರಿ ಪಕ್ಕದಲ್ಲಿ ಹೋಗುತ್ತಿರುವಾಗ ಹಸಿದಾಗ ಅಂಜೂರದ ಮರಕ್ಕೆ ನೋಡುತ್ತಾರೆ. ಅಂಜೂರದ ಮರದಲ್ಲಿ ಯಾವ ಹಣ್ಣೂ ಸಿಕ್ಕಲಿಲ್ಲ. ಅಂಜೂರದ ಮರ ನಾಶವಾಗಲಿ, ಇನ್ನು ಮುಂದೆ ಎಂದಿಗೂ ಫಲ ಕೊಡದೇ ಇರಲಿ ಎಂಬುದಾಗಿ ಆ ಮರಕ್ಕೆ ಶಾಪ ಕೊಟ್ಟಾಗ ಅದೇ ಕ್ಷಣದಲ್ಲಿ ಆ ಮರ ಒಣಗಿ ಹೋಯಿತು. ಆದರೆ ಇಲ್ಲಿ ಮೊದಲನೆಯ ಮರದ ಹತ್ತಿರ ಆ ತೋಟಗಾರನು ಇದ್ದು ಅದರ ಪರವಾಗಿ ಮಾತನಾಡಿದ ಹಾಗೆ ಇಲ್ಲಿ ಅಂಜೂರದ ಮರದ ಪರವಾಗಿ ಮಾತಾಡಲಿಕ್ಕೆ ಯಾರೂ ಇರಲಿಲ್ಲ. ಆದ್ದರಿಂದ ಅದು ಆ ಕ್ಷಣದಲ್ಲೇ ಒಣಗಿ ಹೋಯಿತು. ನನ್ನ ಪ್ರಿಯ ದೇವಜನರೇ, ನನಗಾಗಿ ನಿನಗಾಗಿ ನಮ್ಮ ಪರವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಮಾತನಾಡಲಿಕ್ಕೆ ಯೇಸು ಸ್ವಾಮಿ ಇದ್ದಾರೆ. ನಮಗಾಗಿ ಆತನು ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. ನ್ಯಾಯ ತೀರ್ಪಿನ ಕೊಡಲಿ ಮರದ ಬೇರಿನ ಹತ್ತಿರ ಇಡಲ್ಪಟ್ಟಿದೆ. ಯಾವಾಗ ಆ ಮರ ಕಡಿಯಲ್ಪಡುತ್ತದೋ ಗೊತ್ತಿಲ್ಲ. ನಮ್ಮ ತಂದೆಯಾದ ದೇವರು ನಮಗೆ ಸದಾವಕಾಶ, ಈ ದಿನ, ಈ ತಿಂಗಳು, ಈ ವರ್ಷ ಎಂಬುದಾಗಿ ಪ್ರತಿದಿನ ದೇವರು ಅವಕಾಶ ಕೊಡುತ್ತಾನೇ ಇದ್ದಾರೆ. ನಾವು ದೇವರ ಬಳಿ ಬರೋಣ, ದೇವರ ಹತ್ತಿರ ಬಂದು ಆತನ ಚಿತ್ತದಂತೆ ನಡೆಯುವಾಗ, ಆತನಿಗಾಗಿ ಒಳ್ಳೆಯ ಫಲವನ್ನು ಕೊಡುವಾಗ ನಮ್ಮ ತಂದೆ ನಮಗಾಗಿ ಸಂತೋಷ ಪಡುತ್ತಾರೆ. ದೇವರ ಆತ್ಮನಿಂದ ಉಂಟಾಗುವಂತಹ ಆ ಫಲಗಳು ಯಾವುವೆಂದರೆ ಗಲಾತ್ಯ 5:22 ನಾವು ನೋಡ್ತೇವೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥ ಸದ್ಗುಣಗಳು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ದೇವರಾತ್ಮನ ಫಲಗಳು ನಿಮ್ಮಲ್ಲಿ ಇರಬೇಕೆಂಬುದಾಗಿ ಕರ್ತನು ಎದುರು ನೋಡುತ್ತಾ ಇದ್ದಾನೆ. ಈ ರೀತಿ ಮಾಡಲಿಕ್ಕೆ ನನಗೂ ನಿನಗೂ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ನಮಗಾಗಿ ಹಳೆಯ ಹೊಸ ಬಗೆಯ ಹಣ್ಣುಗಳನ್ನು ಸಿದ್ಧ ಮಾಡಿಟ್ಟಿದ್ದೀರಿ ದೇವ, ನಿನಗೆ ಸ್ತೋತ್ರ. ನಾವು ಒಳ್ಳೆ ಫಲವನ್ನು ಕೊಡುವ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ನೀವು ಬಯಸುತ್ತಾ ಇದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವೆಲ್ಲರೂ ಒಳ್ಳೆ ಮಕ್ಕಳಾಗುತ್ತೇವಪ್ಪ, ಒಳ್ಳೆ ಫಲವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇವೆ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನನ್ನು ನಮ್ಮ ಬಳಿ ಕಳಿಸಿಕೊಡು ಕರ್ತನೆ. ಇದೇ ಸರಿಯಾದ ಮಾರ್ಗ ಎಂಬುದಾಗಿ ಹೇಳಿ ಈ ಮಾರ್ಗದಲ್ಲಿಯೇ ನಡೀಲಿಕ್ಕೆ, ನಿಮ್ಮ ಮಾರ್ಗದಲ್ಲಿಯೇ ನಡೀಲಿಕ್ಕೆ ಕಲಿಸಿಕೊಡಲಿಕ್ಕೆ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನು ತುಂಬಿಸು ಸ್ವಾಮಿ. ದೇವರ ಆತ್ಮನಿಂದ ಉಂಟಾಗುವ ಫಲಗಳು ನಮ್ಮಿಂದ ಹೊರಡಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.